ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೀವು ನನ್ನ ಚಾನಲ್ನ ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ನನಗೆ ವಿಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ನನ್ನ ವೀಡಿಯೋಸ್ನ ಎಲ್ಲ ನೋಡ್ತಾ ಇದ್ದೀರಿ ಜಾಸ್ತಿ, ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಯ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಜಾಸ್ತಿ ನಂಗೆ ಕೊರೆಯೋಕ್ಕೆ ಹೋಗೋದಿಲ್ಲ, ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಹಳ್ಳಿ ಸೈಡ್ ಯಾವ ರೀತಿ ರಾಗಿ ಮುದ್ದೆ ಉಪ್ಪು ಸಾಂಬಾರನ್ನ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಸಬ್ಸಿಗೆ ಸೊಪ್ಪು ಮತ್ತು ಮಿಕ್ಸ್ ಸೊಪ್ಪು ತಗೊಂಡಿದ್ದೀನಿ. ಸೊಪ್ಪಲ್ಲಿ ಸ್ವಲ್ಪ ಗಲೀಜಿರುತ್ತೆ, ಮದ್ದು ಸೊಪ್ಪನ್ನ ನೀಟಾಗಿ ಚೆನ್ನಾಗಿ ಫ್ರೆಶ್ಶಾಗಿ ಸೊಪ್ಪಲ್ಲಿರೋ ಗಲೀಜನ್ನೆಲ್ಲ ತೆಗ್ದಾಕ್ಬಿಡಿ. ಅಂದರೆ ಒಂದೊಂದು ಸೊಪ್ಪು ಹೊರಗಡೆಯಿಂದ ತಂದಿರ್ತೀವಲ್ವ ನಾವು, ಆ ಸೊಪ್ಪಲ್ಲಿ ತುಂಬ ಗಲೀಜಿರುತ್ತೆ, ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೊಪ್ಪನ್ನ ಕಟ್ ಮಾಡ್ಕೊಂಡಾಯ್ತು, ಈ ರೀತಿ ಸೊಪ್ಪನ್ನ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಆದಷ್ಟು ಚೆನ್ನಾಗಿರೋ ಫ್ರೆಶ್ನೆಸ್ ಹೋದಾಗ, ಹೊರಗಡೆ ಹೋದಾಗ ಚೆನ್ನಾಗಿರೋ ಫ್ರೆಶ್ ಸೊಪ್ಪನ್ನ ತಗೊಬನ್ನಿ. ಇನ್ನು ನಮ್ಮ ಹಳ್ಳಿ ಸೈಡು ನಾವೇ ಸ್ವಂತ ಬೆಳೆಯೋದ್ರಿಂದ ಅಷ್ಟೇನು ಕೆಮಿಕಲ್ಸ್ ಇರ್ಬೋದು, ಹೊರಗಡೆಯಿಂದ ಜಾಸ್ತಿ ಗೊಬ್ಬರ ಹಾಕಿರೋದು ಇರ್ಬೋದು, ಈ ರೀತಿ ಎಲ್ಲ ಇರೋದಿಲ್ಲ. ನಾವೇ ಬೆಳೆದಿರೋದ್ರಿಂದ ಚೆನ್ನಾಗಿರುತ್ತೆ. ಸೊಪ್ಪು ತುಂಬ ನಾಟಿ ಸೊಪ್ಪಾಗಿರುತ್ತೆ. ಸಾಂಬಾರು ಅಷ್ಟೇ ಎಳೆ ಸೊಪ್ಪಾದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ, ಫಸ್ಟು ನಾನು ಸೊಪ್ಪನ್ನ ನೀಟಾಗಿ ಫ್ರೆಶ್ಶಾಗಿ ತೊಳೆದು ಇಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ನೀರೆಲ್ಲ ಚೆನ್ನಾಗಿ ಸೋರಲಿ. ಇನ್ನು ಒಂದು ಕುಕ್ಕರ್ಗೆ ಬೇಳೆ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಿಲ್ ಕೂಗಿಸ್ಕೋಬೇಕು. ಈ ರೀತಿ ನೋಡಿ, ಬೇಳೆ ಮತ್ತು ಉಪ್ಪು ಅಷ್ಟೇ ಹಾಕೊಳ್ಳೋದು. ಈ ರೀತಿ ನಾನು ಮಾಡೋ ರೀತಿ ಉಪ್ಪು ಸಾಂಬಾರನ್ನ ಮಾಡಿ ನೋಡಿ. ತುಂಬ ಸಲ ನೀವೇ ಮಾಡ್ಕೊಂಡು ಉಪ್ಪು ಸಾಂಬಾರನ್ನ ತಿಂತೀರಿ. ಉಪ್ಪು ಸಾಂಬಾರು ಮುಂದೆ ಇನ್ಯಾವ ಸಾಂಬಾರು ಇಲ್ಲ ಕಣ್ರಿ. ನೋಡಿ, ಈ ರೀತಿ ಫಸ್ಟು ಉಪ್ಪು ಮತ್ತು ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಒಂದು 3 ಕೂಗಿಸಿದ್ರೆ ಸಾಕು. ಇದು ಮನೇಲೇ ಮಾಡಿರೋ ಬೇಳೆ, ಹಾಗಾಗಿ ಒಂದು 2 ಕೂಗಿಸಿದ್ರೆ ಸಾಕಾಗುತ್ತೆ. ಇನ್ನು ನಿಮ್ಮ ಏನೋ ಹೊರಗಡೆಯಿಂದ ತಂದಿದ್ದೀವಿ ಅಂತ ಅಂದರೆ ಬೇಳೆ ಮೇಲೆ ಡಿಪೆಂಡ್. ಒಂದೊಂದು ಬೇಳೆ ಬೇಗ ಬೇಯುತ್ತೆ, ಒಂದೊಂದು ಬೇಳೆ ಬೇಗ ಬೇಯೋದಿಲ್ಲ. ನಾವು ಆ ಮನೆ ತಂದಿರೋ ಬೇಳೆ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಇನ್ನು ಸೊಪ್ಪು ಈ ರೀತಿ ಉಪ್ಪು ಸಾಂಬಾರನ್ನ ಈ ರೀತಿ ಮಾಡಿ ನೋಡಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಇನ್ನು ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಒಂದು ಜಜ್ಜಿರೋ ಬೆಳ್ಳುಳ್ಳಿ, ಸಾಸಿವೆ, 1-2 ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು, ಫಸ್ಟೇ ನಾವು ಸೊಪ್ಪನ್ನ ಸೋರಿಸಿಟ್ಕೊಂಡು ಅಂತ ಹೇಳಿದೆ ಅಲ್ವಾ, ಈ ರೀತಿ ಸೊಪ್ಪನ್ನ ಮೊದಲೇ ಸೋರಿಸಿಟ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಬಿಡೋದಿಲ್ಲ, ಬೇಗ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಈ ರೀತಿ ಚೆನ್ನಾಗಿ ಬೇಯಿಸಿ, ಈ ರೀತಿ ಚೆನ್ನಾಗಿ ಬೇಯಿಸೋದ್ರಿಂದ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉಪ್ಪು ಸಾಂಬಾರು ಮುಂದೆ ಯಾವ ಸಾಂಬಾರು ಇಲ್ಲ. ಯಾವುದೇ ಸಾಂಬಾರು ಊಟ ಮಾಡಿದ್ರೂ ಉಪ್ಪು ಸಾಂಬಾರು ತಿನ್ನೋ ರೀತಿ ಟೇಸ್ಟ್ ಯಾವುದೂ ಕೊಡೋದಿಲ್ಲ. ನನಗಂತೂ ಫೇವ್ರೇಟ್ ಸಾಂಬಾರು ಅಂತಂದರೆ ಉಪ್ಪು ಸಾಂಬಾರು ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ 2 ಕಡೆ ಚೆನ್ನಾಗಿ ಬೇಯಿಸಿ, ಈ ರೀತಿ ಬೇಯಿಸೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ. ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಗಬೇಕು. ಈ ರೀತಿ ಒಂದು ಇಡೀ ಸೊಪ್ಪಿರೋದು, ಅದು 1/4 ಇಡೀ ಸೊಪ್ಪಾಗಬೇಕು. ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಸಾಂಬಾರಿಗೆ ಹೊಂದ್ಕೋಬೇಕು ಅಂದರೆ ಈ ರೀತಿ ಚೆನ್ನಾಗಿ ಸೊಪ್ಪನ್ನ ಫ್ರೈ ಮಾಡಿ. ಮೊದಲೇ ಬೇಳೆ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಕೂಗೋಕ್ಕಿಟ್ಟಿದ್ದೆವಲ್ವ, ಅದಕ್ಕೂ 3 ವಿಷಿಲ್ ಆಗಿತ್ತು. ಇನ್ನು ಕುದೀತಾ ಇರೋ ಬೇಳೆ ಸಾಂಬಾರಿಗೆ ಈ ಒಗ್ಗರಣೆ ಮಾಡಿರೋ ಸೊಪ್ಪನ್ನ ತುಂಬಿ, ಈ ಸೊಪ್ಪು ಅಷ್ಟೇ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಯೋಕ್ಕೆ. ಇಲ್ಲ ಅಂದರೂ ಒಂದು 5-6 ನಿಮಿಷ ತಗೊಳುತ್ತೆ ಅಷ್ಟೇ, ಜಾಸ್ತಿ ಟೈಮಿನ ತಗೊಳಕ್ಕೆ ಹೋಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ಉಪ್ಪು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ನು ಉಪ್ಪು ಸಾಂಬಾರು ಖಾರ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನನಗೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಉಪ್ಪು ಸಾಂಬಾರು ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟೇ ಉಪ್ಪು ಹಾಕಿದ್ವಲ್ವ, ಹಾಗಾಗಿ ಈಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕೊಂಡ್ರೆ ಇನ್ನು ಸಾಂಬಾರು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ರುಚಿನ ನೋಡಿಬಿಟ್ಟು ಫಸ್ಟೇ ಕರೆಕ್ಟಾಗಿದ್ದರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಇನ್ನು ಮುದ್ದೆ ಯಾವ ರೀತಿ ಮಾಡಬೇಕಂದ್ರೆ, ಮೊದಲೇ ನೀರನ್ನ ಕುದಿಯೋಕ್ಕಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ನೈಟ್ ಉಳಿದಿರೋಂತಹ ಅನ್ನನ ಸೇರಿಸಿದ್ದೆ. ಅದೆಲ್ಲ ನೀಟಾಗಿ ಚೆನ್ನಾಗಿ ಕುದ್ದೈತ್ಲೆ ಹಸಿಟ್ಟನ್ನ ಹುಯ್ಬೇಕು. ಫಸ್ಟೇ ನೀರು ಚೆನ್ನಾಗಿ ಕುದಿದೇನೆ ಹಸಿಟ್ಟನ್ನ ಹಾಕೋಕ್ಕೆ ಹೋಗಬೇಡಿ, ಆದ್ದರಿಂದ ಮುದ್ದೆ ಚೆನ್ನಾಗಿ ಬರೋದಿಲ್ಲ. ಪಿಚ್ಕ ಅನ್ನೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಈ ರೀತಿ ಹಸಿಟ್ಟನ್ನ ಹಾಕ್ಬಿಟ್ಟು ತಿರುಗಿ, ಅದರಿಂದ ಮುದ್ದೆ ಚೆನ್ನಾಗಿ ಬರುತ್ತೆ. ಇನ್ನು ಎಲ್ಲ ಅದು ಸ್ವಲ್ಪ ಹೊತ್ತು ಬೆಂದೈತ್ಲೆ ಈ ರೀತಿ ತಿರುಗೋದ್ರಿಂದ ಮುದ್ದೆ ಚೆನ್ನಾಗಿರುತ್ತೆ. ಇನ್ನು ನಾನು ಎಷ್ಟೇ ಮಾಡಿದ್ರು, ಯಾವುದೇ ರೀತಿ ಚೆನ್ನಾಗಿ ಬೇಯಿಸಿದ್ರು ಗಂಟು ಬರ್ತೈತೆ, ಏನೇ ಮಾಡಿದ್ರು ಗಂಟೆ ಹೋಗ್ತಾಯಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೊಳ್ಳೋದ್ರಿಂದ ಮುದ್ದೆ ಸಕ್ಕ ಸಾಫ್ಟಾಗಿ ಬರುತ್ತೆ ಮತ್ತು ಗಂಟಾಗೋದಿಲ್ಲ. ಉಪ್ಪು ಹಾಕೋದ್ರಿಂದ ಮುದ್ದೆ ಗಂಟಾಗೋದಿಲ್ಲ. ಹಾಗಾಗಿ ಉಪ್ಪು ಮತ್ತು ಎಣ್ಣೆನ ಹಾಕ್ಬಿಟ್ಟು ಮುದ್ದೆನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದೇ ಫಸ್ಟ್ ಮುದ್ದೆ ಮಾಡ್ತಾಯಿದ್ದೀವಿ ಅಂತ ಅಂದರೂ ಸುಧಾ
ಮುದ್ದೆ ಚೆನ್ನಾಗಿ ಬರುತ್ತೆ. ಫೈನಲಿ ಮುದ್ದೆ ರೆಡಿ. ಮುದ್ದೆ ಮತ್ತು ಉಪ್ಪು ಸಾಂಬಾರು ಮುದ್ದೆ. ಮುಂದೆ ಇನ್ಯಾವ ಊಟನೂ ಇಲ್ಲ. ಫಸ್ಟ್ ಟೈಮ್ ಮಾಡಿರೋ ನಮಗೆ ತಪ್ಪಲಿಲಿ ಮಾಡೋಕ್ಕೆ ಬರೋದಿಲ್ಲ, ಈ ರೀತಿ ಕೋಲಲ್ಲಿ ತಿರ್ಗಕ್ಕೆ ಬರೋದಿಲ್ಲ ಅಂತ ಅಂದರೆ ನೀವು ಆರಾಗಿ ಒಂದು ಪುಟ್ಟು ಬಟ್ಲಲ್ಲೂ ಸುಧಾ ಮಾಡ್ಕೋಬೋದು. ತಪ್ಪಲಿಲೇ ಮಾಡಬೇಕಂತ ಏನಿಲ್ಲ. ನಮ್ಮ ಹಳ್ಳಿ ಸೈಡು ಜಾಸ್ತಿ ಯೂಸ್ ಮಾಡೋದು ತಪ್ಪಲಿ ಅಲ್ವಾ, ಹಾಗಾಗಿ ನಾನು ತಪ್ಪಲಿಲೇ ಮಾಡಿ ತೋರಿಸ್ತಾ ಇದ್ದೀನಿ. ಫೈನಲಿ ಉಪ್ಪು ಸಾಂಬಾರು ಮುದ್ದೆ ರೆಡಿ ಆಯಿತು. ಮೊದಲೇ ಮಾಡಿರೋ ಖಾರ ಇತ್ತು, ಮತ್ತು ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಯಾವ ಊಟನೂ ಇಲ್ಲ ಇದ್ರ ಮುಂದೆ. ಮತ್ತು ಈ ಉಪ್ಪು ಸಾಂಬಾರನ್ನ ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ಇದೆ. ಮತ್ತು ಒಂದು ತೋಳಿಗೆ ಬಲ, ಮತ್ತು ಸೊಪ್ಪು ತಿನ್ನೋದ್ರಿಂದ ಒಂದೊಳ್ಳೆ ಶಕ್ತಿ ಸಿಕ್ಕಂತಾಗುತ್ತೆ. ಉಪ್ಪು ಸಾಂಬಾರು ಮುದ್ದೆನ ಯಾರೂ ಮಿಸ್ ಮಾಡಬೇಡಿ.